ಮುಳ್ಳಿನ ಹಾದಿಯಾದ ಶಿರಾದ ಪ್ರಮುಖ ರಸ್ತೆಗಳು. ರಸ್ತೆಗೆ ಚಾಚಿದ ಗಿಡಗಳಿಂದ ವಾಹನ ಸಂಚಾರಕ್ಕೆ ಸಂಚಕಾರ. ಎಸ್, ಶಿರಾ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಹಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಅಪಘಾತಗಳ ತಾಣವಾಗಿ ಮಾರ್ಪಟ್ಟಿದೆ. ಇದರಿಂದ ನಿತ್ಯ ವಾಹನ ಸವಾರರು ಜೀವ ಭಯದಲ್ಲಿಯೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಶಿರಾ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ರಸ್ತೆಯ ಎರಡು ಬದಿಗಳಲ್ಲಿ ಜಾಲಿ ಗಿಡಗಳು ಹಾಗೂ ಮುಳ್ಳಿನ ಗಿಡಗಳು ದಟ್ಟವಾಗಿ ರಸ್ತೆಯುದ್ದಕ್ಕೂ ಚಾಚಿಕೊಂಡಿವೆ. ಇದರಿಂದ ಎದುರು ಬರುವ ವಾಹನಗಳು ಸರಿಯಾಗಿ ಕಾಣಿಸದೆ ವಾಹನ ಸವಾರರು ಪ್ರಾಣವನ್ನ ಪಣಕ್ಕಿಟ್ಟು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ದ್ವಿಚಕ್ರ ವಾಹನ ಸವಾರರು ಸಂಚರಿಸುವಾಗ ಮುಳ್ಳಿನ ಗಿಡಗಳು ಕೈಕಾಲು ಮುಖಕ್ಕೆ ತಾಗಿ ಗಾಯಗೊಂಡ ಘಟನೆಗಳು ನಡೆದಿವೆ. ಅನೇಕ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೂ ಹೇಳಿದ್ದೀವಿ. ಅವರು ಗ್ರಾಮ ಪಂಚಾಯತರು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನಗರಸಭೆಗೂ ಕೊಟ್ಟಿದ್ದೀವಿ, PWD ಇಲಾಖೆಗೂ ಕೊಟ್ಟಿದ್ದೀವಿ. ಆದ್ರೂ ಯಾರೂ ಈ ಕಡೆ ಇದನ್ನು ಗಮನಿಸಿಲ್ಲ ಸರ್. ಆದ್ದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಒಂದು ಮನವಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಅತಿ ಶೀಘ್ರದಲ್ಲಿ ಬಂದು, ಯಾಕೆಂದರೆ ಒಂದು ಜೀವ ಉಳಿಸ್ಬೇಕು ಅಂದರೆ ನಿಮ್ಮೆಲ್ಲರದ್ದು ಇದು ಕರ್ತವ್ಯ ಆಗಿರ್ತೈತೆ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಅನೇಕ ವೆಹಿಕಲ್ಗಳು ಗಾಡಿಗಳು ಅತೀ ವೇಗದಲ್ಲಿ ಓಡಾಡ್ತಾ ಇರ್ತವೆ. ಆದ್ದರಿಂದ ಅನೇಕ ಅಪಘಾತಗಳು ಇಲ್ಲಿ ಸಂಭವಿಸಿದ್ದಾವೆ ಸರ್. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಬಂದು ಇಲ್ಲಿ ಒಂದು ಅಂಶನ್ನು ಹಾಕಬೇಕು ಅಂತ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು, ನಮ್ಮ ಗ್ರಾಮದವರು ಎಲ್ಲರೂ ನಮ್ಮದು ಒಂದು ಮನವಿ ಇದೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಬಂದು ಪರಿಶೀಲನೆ ಮಾಡಿ ಇಲ್ಲಿ ಒಂದು ಅಂಶನ ಹಾಕಿದರೆ ಒಂದು ಜೀವ ಉಳಿಸ್ತಂಗೆ. ಇನ್ನು ಹಲವೆಡೆ ತಿರುವುಗಳ ಬಳಿ ಬೆಳೆದಿರುವ ದೊಡ್ಡ ಗಿಡಗಳು ಮತ್ತು ಮರಗಳಿಂದ ರಸ್ತೆಯ ಬದಿಯಲ್ಲಿ ಹಾಕಿರುವ ಎಚ್ಚರಿಕೆ ಫಲಕಗಳೇ ಕಾಣಿಸದಂತಾಗಿದ್ದು ಅಪಘಾತಗಳ ಸಾಧ್ಯತೆ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಈ ರಸ್ತೆಯ ಬಳಿ ಶಾಲೆಗಳು ಇರೋದ್ರಿಂದ ನಿತ್ಯ ನೂರಾರು ಶಾಲಾ ಮಕ್ಕಳು ಓಡಾಡ್ತಾರೆ. ಈ ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ? ಹೀಗಾಗಿ ಸಾರ್ವಜನಿಕರು ಇಲ್ಲಿ ವೇಗ ನಿಯಂತ್ರಣಕ್ಕಾಗಿ ಸ್ಪೀಡ್ ಬ್ರೇಕರ್ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲಿ ನಮ್ಮ ಶಾಲೆ LKGಯಿಂದ PUC ವರೆಗೂ ನಡೀತಾ ಇದೆ. ಸುಮಾರು 1,500 ವಿದ್ಯಾರ್ಥಿಗಳು ಈ ಶಾಲೆಗೆ ದಿನ ಬಂದು ಹೋಗ್ತಾ ಇದ್ದಾರೆ. ನಮಗೆ ಈ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ನೋಡಿರಿ, ಅಲ್ಲಿ ಮತ್ತು ರೋಡ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆ ಮುಂದೆ ಆ ಸೀಮೆ ಜಾಲಿ ಬೆಳೆದು ಆ 2 ವೀಲರ್ ಮತ್ತು 4 ವೀಲರ್ ಬರೋಕ್ಕೆ ಬಹಳ ತೊಂದರೆ ಆಗ್ತಾಯಿದೆ. ಅದ್ರ ಜೊತೆಗೆ ನಾವು ಇಲ್ಲೊಂದು ರೋಡ್ ಹಂಸಬೇಕು. ಸಂಜೆ ಆದ ತಕ್ಷಣ ಈ 2 ವೀಲರ್ ಪುಂಡ್ರ ಹಾವಳಿ ಜಾಸ್ತಿ ಆಗ್ತಾಯಿದೆ ಮತ್ತು ಓವರ್ ಸ್ಪೀಡ್ನಾಗ ಬರ್ತಕ್ಕಂಥ ವೆಹಿಕಲ್ಗಳಿಂದ ನಮಗೆ ಬಹಳ ತೊಂದರೆ ಆಗ್ತಾಯಿದೆ. ಮಕ್ಕಳು ರೋಡ್ ಕ್ರಾಸ್ ಮಾಡಿ ಈ ಕಡೆಗೆ ಬರೋದಕ್ಕೆ ನಮಗೆ ಬಹಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಭಾಳಷ್ಟು ಸರಿ ಮನವಿಯನ್ನು ಸಲ್ಲಿಸಿದ್ದೇವೆ. ಅದು ನಮಗೆ ಸಂಬಂಧಪಡಲ್ಲ ಅಂತ, ನಮಗೆ ಸಂಬಂಧಪಡೋಂಥ ಒಬ್ಬರ ಮೇಲೊಬ್ಬರು ಅದನ್ನು ವರ್ಗಾವಣೆ ಮಾಡ್ತಾವ್ರೆ. ಇತ್ತೀಚೆಗೆ ಒಂದು ಇಲಾಖೆಯಿಂದ ಮತ್ತು ನಿಮ್ಮ ಈ ರೋಡ್ ಹೈವೇ ಅಥಾರಿಟಿಯಿಂದ 2 ಬೋರ್ಡನ್ನು ಹಾಕಿದ್ದಾರೆ. ಅಲ್ಲೊಂದು ಸ್ಟಾಪ್ ಬೋರ್ಡು ಮತ್ತು ರೋಡ್ ಹಂಸ್ ಇದೆ ಅಂತ ಇಂಡಿಕೇಷನ್ ಮಾಡ್ತಕ್ಕಂಥ 2 ಹಂಸನ್ನು 2 ಬೋರ್ಡನ್ನು ಹಾಕಿದ್ದಾರೆ. ಆ ಬೋರ್ಡ್ ಹಾಕಿನೂ ತಿಂಗಳಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಬಂದು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಯಾರೋ ವಸಂತ್ ಕುಮಾರ್ ಅನ್ನೋರು ಇಂಜಿನಿಯರ್ ಇದ್ದರು. ಈಗ ಅವ್ರಿಗೆ ಕಾಲ್ ಮಾಡಿದರೆ ನಾನು ಆಲ್ರೆಡಿ ನನಗೆ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ನಾನು ಇಲ್ಲ, ಬೇರೆಯವ್ರನ್ನ ನಾವು ನೋಡಿರಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಪ್ರಜಾಸೇವೆ ಪರವಾಗಿ ನಾನು ಇನ್ನೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ಇಲ್ಲಿ ಓಡಾಡ್ತಕ್ಕಂಥ ಪಾದಚಾರಿಗಳು ತೊಂದರೆ ಆಗ್ತಾಯಿದೆ. ಅದ್ರ ಜೊತೆಗೆ ಇಲ್ಲಿ ಎಲ್ಲ ವೆಹಿಕಲ್ಗಳು ಅತಿ ವೇಗದಲ್ಲಿ ಹೋದ್ರಿಂದ ಬಹಳ ರೋಡ್ ಹಂಸ್ ಬಹಳ ಅವಶ್ಯಕತೆ ಇದೆ. ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಬೇಗ ಈ ಕಡೆ ಗಮನ ಹರಿಸಿ ಇಲ್ಲೊಂದು ರೋಡ್ ಹಂಸನ್ನು ಹಾಕಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮ ಪ್ರಜಾಶಕ್ತಿ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಉಂಟಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ತಕ್ಷಣ ಗಿಡಗಂಟೆಗಳನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.